ಈಗ ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಡುವ ಮುಖಾಂತರವಾಗಿ ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿದ್ರು. ಆದರೆ ಅವರ ಹೋರಾಟಕ್ಕೆ ಪ್ರತಿಫಲ ದೊರೆಯದೇ ಹಿನ್ನೆಲೆಯಲ್ಲಿ ಈಗ ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಸ್ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನ ಸಹ ಈಗಾಗಲೇ ತಿಳಿಸಿದ್ರು. ಸೊ ಇವತ್ತು ಈ ಕುರಿತಾದಂತಹ 4 ನಿಗಮಗಳ ಅಡಿಯಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡಿದ್ರು. ಏನೆಲ್ಲ ತೀರ್ಮಾನವನ್ನ ಕೈಗೊಂಡಿದ್ದಾರೆ, ಜೊತೆಗೆ ಯಾವತ್ತು ಮುಷ್ಕರ ಇದೆ, ಏನಾದರೂ ಮುಂದೂಡಿಕೆ ಮಾಡಿದ್ರೆ ಈ ಎಲ್ಲ ವಿಚಾರವನ್ನ ಮಾತಾಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಭೆಯನ್ನ ಸೇರಿದ್ರಿ, ಎಲ್ಲರೂ ಮಾತನಾಡಿದ್ದೀರಿ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಇದು ನಾವು ಮೊದಲೇ ನಿಗದಿ ಮಾಡಿದ ಹಾಗೆ ಇದು ಸಾರಿಗೆ ನೌಕರರ ಮುಷ್ಕರ ಸಿದ್ಧತಾ ಸಮಾವೇಶ. ಇದು 4ನೇದು, ಕೊನೆಯದು. ಒಂದು ಹುಬ್ಬಳ್ಳಿಯಲ್ಲಾಯಿತು, ಗುಲ್ಬರ್ಗಾದಲ್ಲಾಯಿತು, ನಿನ್ನೆ ಮೈಸೂರಲ್ಲಾಯಿತು, ಇವತ್ತು ಬೆಂಗಳೂರಿನ ಸಮಾವೇಶ ಕೊನೆಯದು. ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕೆ, ನಮ್ಮ ಮುಷ್ಕರಕ್ಕೆ ಸರ್ಕಾರ ಬೆದರಿದೆ ಅಂತಲೇ ಹೇಳಬೇಕು. ಬೆದರಿ ಅವರು ತಮ್ಮ ಸರ್ಕಾರದ 3ನೇ ವರ್ಷದ ಸಮಾವೇಶನ ಅವರು ಒಂದು ದಿವಸ ಹಿಂದೂಡಿಕೊಂಡಿದ್ದಾರೆ. ಸೊ 20ನೇ ತಾರೀಕು ಮುಷ್ಕರ ಆಗುತ್ತೆ ಅನ್ನೋದು ಸರ್ಕಾರಕ್ಕೂ ಸ್ಪಷ್ಟವಾದಂಥ ಸೂಚನೆ ಇದೆ. ಅದರಿಂದ ನಮ್ಮ ಹೋರಾಟ ಯಶಸ್ವಿ ಆಗಿದೆ ಅಂತಲೇ ನಮ್ಮ ಭಾವನೆ. ಸರ್ಕಾರಕ್ಕೆ ಸರಿಯಾದಂಥ ಸಂದೇಶ ಹೋಗಿದೆ. ಆದರೆ ಮತ್ತು ಇವತ್ತು ಜಂಟಿ ಕ್ರಿಯಾ ಸಮಿತಿ ಇವತ್ತು ಈ ಸಮಾವೇಶದಲ್ಲಿ ಘೋಷಣೆ ಮಾಡಿದೆ, ತುಮಕೂರಲ್ಲಿ ನಾವು ಸಾರಿಗೆ ನೌಕರರು ಎಲ್ಲರೂ ಸೇರಿ ನಾವಲ್ಲಿ ತುಮಕೂರಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು 19ನೇ ತಾರೀಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಸರ್ಕಾರ ಸಾಧನೆ ಸಮಾವೇಶ ಮಾಡೋ ಸಂದರ್ಭದಲ್ಲಿ ಅದರ ನೈಜ ಹಕ್ಕುದಾರರು ನಾವು. ಯಾಕಂದರೆ ಸಾರಿಗೆ ನೌಕರರು ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದವರು. ನಮ್ಮನ್ನು ಬಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಅವರು ಸಾಧನೆಯನ್ನು ಹೇಳ್ಕೊತೀವಿ ಅಂತ ಹೇಳಿದಾಗ ಅದು ಸರಿಯಾದಂಥ ಕ್ರಮ ಅಲ್ಲ. ಅದರಿಂದ ನಾವು ಕಪ್ಪು ಬಾವುಟ ತೋರಿಸಿ ಅವರಿಗೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. 19ನೇ ತಾರೀಕು ನೀವೇನು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ ಅಲ್ಲಿ ಕಪ್ಪು ಬಟ್ಟೆಯನ್ನು ತೋರಿಸಿ ತುಮಕೂರಲ್ಲಿ, ಅವತ್ತು ಯಾರೆಲ್ಲ ಭಾಗಿಯಾಗ್ತಾರೆ ಅಥವಾ ಅವತ್ತು ಸಹ ಸಂಪೂರ್ಣವಾಗಿ ಬಸ್ಸನ್ನು ಬಂದ್ ಮಾಡುವಂಥ ಸಾಧ್ಯತೆ ಏನಾದರೂ? ನಾವು ಬಂದ್ ಮಾಡೋದು, ಯಾಕೆಂದ್ರೆ ನಾವು ಮುಷ್ಕರದ ನೋಟಿಸ್ ಕೊಟ್ಟಿರೋದು 20ನೇ ತಾರೀಕು. ನಾವು ಅದನ್ನು ನೋಟಿಸನ್ನು ಕೊಟ್ಟು ಅದನ್ನು ಏಕಾಏಕಿ ಇವಾಗ 4 ದಿವಸ ಮೊದಲೇ ಅದನ್ನು ಹಿಂದಕ್ಕೆ ತೊಗೊಳ್ಳೋದೆಲ್ಲ ಸರಿಯಾಗಲ್ಲ, ಅದು ಕಾನೂನು ವಿರೋಧ ಆಗುತ್ತೆ. ಅದರಿಂದ ನಾವು ಅವರ ಸಾಧನೆ ಸಮಾವೇಶಕ್ಕೆ ಸಾರಿಗೆ ನೌಕರರು ಕಪ್ಪು ಬಾವುಟ ತೋರಿಸಿ ಪ್ರತಿರೋಧ ಮಾಡ್ತಾರೆ ಅನ್ನೋದನ್ನಷ್ಟೇ ನಾವು ಮಾಡ್ತಾ ಇದ್ದೀವಿ. 20ನೇ ತಾರೀಕು ಯಾವ ರೀತಿಯಾಗಿ ಮುಷ್ಕರ ಇರುತ್ತೆ? ಬಸ್ಗಳು ಸಂಪೂರ್ಣ ಬಂದ್ ಇರುತ್ತಾ, ಹೆಂಗೆ? 20ನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ ಹಿಂದಿನ ದಿವಸಗಳಿಂದಲೇ ಅದು ರಾತ್ರಿ ಡಿಪೋಗೆ ಬಂದಿದ್ದು, ಮತ್ತು ನಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಯಾವುದೂ ಬಸ್ಗಳು ತೆಗಿಯಲ್ಲ. ಮತ್ತು ಇಲ್ಲಿ ಏನು ಮಾಡ್ತಾರೆ ಅಂದರೆ ನೈಟ್ ಹಾಲ್ಟ್ಗಳು ಮತ್ತು ಇದ್ರ ಬಸ್ಗಳನ್ನೆಲ್ಲ ಬಂದವರನ್ನು ಭಾಳ ಒತ್ತಾಯ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ. ಹಾಗಾಗಿ ಯಾರೋ 6 ಗಂಟೆ ಬೆಳಿಗ್ಗೆಯಿಂದ ಮುಷ್ಕರ ಪ್ರಾರಂಭ ಆಗುತ್ತೆ 20ನೇ ತಾರೀಕು. ಆದರೆ ಇವತ್ತು ಅದು ಕೆಲವು ಜಾಗದಲ್ಲಿ ಹಿಂದಿನ ದಿವಸನೇ ಸ್ಟ್ರೈಕು ಶುರು ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು, ತಮ್ಮ ಮೂಲಕ ತಮಗಾಗತಕ್ಕಂಥ ಅನುಕೂಲಕ್ಕೆ ನಮಗೆ ಅನನುಕೂಲಕ್ಕೆ ತೀವ್ರವಾದಂಥ ವಿಷಾದ ಇದೆ. ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಸಹಾನುಭೂತಿ ಇಲ್ಲದೆ ಭಾಳ ಉದಾಸೀನದ ಮತ್ತು ಉಪೇಕ್ಷೆ ಧೋರಣೆನ ಮಾಡ್ತಾ ಇರೋದ್ರಿಂದ ನಮಗೆ ಮುಷ್ಕರ ಅನಿವಾರ್ಯ ಆಗಿದೆ. ಆದರೆ ತಮಗಾಗತಕ್ಕಂಥ ಅನನುಕೂಲಕ್ಕೆ ತಮ್ಮ ಕ್ಷಮೆ ಕೋರ್ತಾ ನಾವು ಸರ್ಕಾರನ ಈ ಒಂದು ಸಂದರ್ಭನ ತಪ್ಪಿಸಲಿಕ್ಕೆ ತಾವು ಕ್ರಮ ತಗೋಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೀವಿ. ನೋಡೋದ್ರಲ್ಲ, ಒಟ್ಟಾರೆಯಾಗಿ 20ನೇ ತಾರೀಕು ಮುಷ್ಕರವನ್ನು ಮಾಡ್ತೀವಿ. ಅವತ್ತಿನ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯೋದಿಲ್ಲ. ಸರ್ಕಾರ ಇದಕ್ಕೆ ನೇರ ಹೊಣೆ ಆಗುತ್ತೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವಗ ನ್ಯೂಸ್, ಬೆಂಗಳೂರು.